ಸ್ನೇಹಿತರೆ 2020-21 ಕೊರೋನಾ ಟೈಮ್ ತುಂಬ ಜನ ನೀವು ವ್ಯವಸಾಯ ಮಾಡಬೇಕು ಅನ್ಕೊಂಡಿರ್ತೀರಲ್ವ. ಸೊ ಅದೇ ರೀತಿ ನಾನು ಕೂಡ ವ್ಯವಸಾಯ ಮಾಡೋಣ ಅನ್ಕೊಂಡು ಕೊರೋನಾ ಟೈಮಲ್ಲಿ ಇದು ಖಾಲಿ ಲ್ಯಾಂಡ್ ಇದ್ದಿದ್ದು. ಆವಾಗ ಇಲ್ಲಿಂದೆ ನೋಡ್ತಾ ಇರ್ಬೋದು ನೀವು. ಸೊ ಒಂದಷ್ಟು ನಾಟಿ ಕೋಳಿಗಳನ್ನು ಸಾಕುವ ಮುಖಾಂತರ ಸ್ಟಾರ್ಟ್ ಮಾಡಿದ್ದೆ ಈ ಗುರು ಫಾರ್ಮ್ಸ್ ಅನ್ನುವಂಥದ್ದು. ಸೊ ಸ್ಟಾರ್ಟಿಂಗು ನಂದು ಫೇಲ್ಯೂರೇನೆ. ಸೊ ನಾಟಿ ಕೋಳಿಗಳನ್ನ ತಂದುಬಿಟ್ಟೆ, ಸುಮಾರು ಎಲ್ಲ ಸತ್ತೋದ್ವು. ಆಮೇಲೆ ಒಂದಷ್ಟು ಮೇಕೆಗಳನ್ನ ಸಾಕೋಣ, ಇದ್ರ ನಾಟಿ ಕೋಳಿ ಸಾಹಸ ಬೇಡ ಅನ್ಕೊಂಡು ನಾಟಿ ಕೋಳಿಗಳನ್ನ ಬಿಟ್ಟು ಮೇಕೆಗಳನ್ನ ಸಾಕೋಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲೂ ಸಾವೇನೆ. ಸೊ ಮರಿಗಳು ಮೀನ್ಸ್ ಈ ಮೇಕೆಗಳು ಮರಿ ಹಾಕಿದಾಗ ಆ ಮರಿಗಳು ದೊಡ್ಡದಾಗ ಗಂಟೆ ತುಂಬಾ ಪ್ರಾಬ್ಲಮ್ಗಳು, ಅಲ್ಲೂ ಕೂಡ ಫೇಲ್ಯೂರ್. ಸರಿ, ಏನಾದರೂ ಮಾಡಿ ಇದರಲ್ಲಿ ಸಕ್ಸಸ್ ಆಗಬೇಕಲ್ಲ, ಇದನ್ನು ಕೈ ಬಿಡಬಾರ್ದಲ್ಲ ಅಂತ ಅಂದ್ಕೊಂಡು ಒಂದಷ್ಟು ಫಾರ್ಮ್ಗಳಿಗೆ ವಿಸಿಟ್ ಮಾಡಿ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಗಳಲ್ಲಿ ವೀಡಿಯೋಗಳನ್ನೆಲ್ಲ ನೋಡಿ, ಒಂದಷ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಸ್ಟಡೀಸ್ ಮಾಡಿ, ಸೊ ಈಗ ಒಂದಷ್ಟು ನಾಟಿ ಕೋಳಿಗಳನ್ನ ಸಾಕುವಂಥದ್ದು, ಮೇಕೆಗಳನ್ನ ಸಾಕುವಂಥದ್ದು, ಮೇವಿನ ಬೀಜಗಳನ್ನು ಉತ್ಪಾದನೆ ಮಾಡುವಂಥದ್ದು, ತರಕಾರಿ ಬೀಜಗಳನ್ನು ಎಲ್ಲ ನಾಟಿ ಆರ್ಗ್ಯಾನಿಕ್ ವೆರೈಟಿ ಇವೆ. ಸೊ ಅವುಗಳನ್ನ ಉತ್ಪಾದನೆ ಮಾಡುವಂಥದ್ದು, ಅದರ ಜೊತೆಗೆ ಗೊಬ್ಬರ, ಸಾವಯವ ಗೊಬ್ಬರಗಳು, ವರ್ಮಿ ಕಾಂಪೋಸ್ಟು, ವರ್ಮಿ ವಾಶು, ಈ ರೀತಿ ಉತ್ಪಾದನೆ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಕೃಷಿ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಅವರೆಲ್ಲ ಖಂಡಿತವಾಗ್ಲೂ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಇವತ್ತಿಲ್ಲ ಅಂದರೂ ಇನ್ನೊಂದು ದಿನ ಹೆಲ್ಪ್ ಆಗೇ ಆಗುತ್ತೆ. ಸೊ ಕೃಷಿ ಲಾಭದಾಯಕ ಅಲ್ಲ, ಆದರೆ ನೀಡಿದೆ ಇದರಲ್ಲಿ. ಸೊ ನೀವು ಒಂದು ಪ್ರಾಪರ್ ವೇಲ್ ಮಾಡಿದ್ರೆ ಖಂಡಿತವಾಗಿ ಇದರಲ್ಲಿ ಲಾಭ ಗಳಿಸ್ಬೋದು. ಸರಿ, ನಾವು ಇಷ್ಟೆಲ್ಲ ಉತ್ಪಾದನೆ ಮಾಡಿರುವಂಥವ್ರು ಯಾವ ರೀತಿ ಮಾಡೋದು? ಈ ರೀತಿ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಗಳಲ್ಲಿ ಆ್ಯಡ್ನ ಕೊಡ್ತಾ ಅದರ ಜೊತೆಗೆ ನನ್ನದೇ ಆದಂಥ ಒಂದು ವೆಬ್ಸೈಟ್ ಕೂಡ ಲಾಂಚ್ ಮಾಡಿದ್ದೀನಿ. ಸೊ ನಾವು ಏನೆಲ್ಲ ಬೆಳಿತೀವಿ ರೈತರು ಅದನ್ನು ನಾವೇ ಸೇಲ್ ಮಾಡಬೇಕು. ಈಗಿನ ಒಂದು ಪ್ರಪಂಚದಲ್ಲಿ ಈ ಡಿಜಿಟಲ್ ಮಾರ್ಕೆಟಿಂಗು, ಕಾಮರ್ಸ್ಗಳನ್ನೆಲ್ಲ ರೈತರು ಯೂಸ್ ಮಾಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನೆಲ್ಲ ನಾನು ವಿಚಾರಗಳನ್ನ ಯೂಟ್ಯೂಬಲ್ಲೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈ ರೀತಿ ಮಾಡ್ತಾ ಸೀಡ್ಸ್ ಆಗಿರ್ಬೋದು, ಸಾವಯವ ಗೊಬ್ಬರಗಳಾಗಿರ್ಬೋದು, ಸೊ ಈ ರೀತಿಯಾದಂಥ ಒಂದಷ್ಟು ನಿಮ್ಗೇನಾದರೂ ಬೇಕು ಅಂತಂದರೆ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಮತ್ತು ಆರ್ಡ್ರ್ ಮಾಡಿ ಬೈ ಮಾಡ್ಬೋದು. ಥ್ಯಾಂಕ್ ಯು.